धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೆಲವರು ಹೇಳಿರುವುದನ್ನ ನೀವು ಕೇಳಿರಬಹುದು. ಮನೆಗೆ ದರಿದ್ರ ಮೆಟ್ಟಿಕೊಂಡಿದೆ, ಯಾವುದೇ ಕೆಲಸವೂ ಕೂಡ ಸರಿಯಾಗಿ ಆಗುತ್ತಿಲ್ಲ, ಎಲ್ಲದರಲ್ಲೂ ಕೂಡ ನಷ್ಟವಾಗುತ್ತಿದೆ, ಒಂದರ ಹಿಂದೆ ಒಂದು ಕಷ್ಟಗಳು ಬರುತ್ತಿವೆ ಎಂದು ಹೇಳುತ್ತಿರುತ್ತಾರೆ. ಮನೆಯಲ್ಲಿ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಬಂಧುಗಳೇ, ಅವರು ಈ ರೀತಿಯಾಗಿ ಕೇವಲ ಅವರು ಬರೀ ಬಾಯಿ ಮಾತಿಗೆ ಹೇಳಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬುದಕ್ಕೆ ಸೂಚನೆ ಇದು. ಇದೇ ರೀತಿ ಇನ್ನೂ ಕೆಲವು ಸೂಚನೆಗಳ ಮೂಲಕ ನಿಮ್ಮ ಮನೆಯಲ್ಲಿ ಬಡತನ ನೆಲೆಸಿದೆ ಮತ್ತು ನಿಮ್ಮ ಮನೆಗೆ ದರಿದ್ರ ಲಕ್ಷ್ಮಿ ಆಗಮಿಸುತ್ತಿದ್ದಾಳೆ ಎಂದು ನೀವು ತಿಳಿದುಕೊಳ್ಳಬಹುದು. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮ ಕುಟುಂಬದಲ್ಲಿರುವ ಕಷ್ಟಗಳು ಪರಿಹಾರವಾಗಿ ಸಕಲ ಐಶ್ವರ್ಯಗಳು ಸಿದ್ಧಿಸಲಿ ಎಂದು ಓಂ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಲು ಉತ್ಸಾಹ ಇಲ್ಲದೆ ಇರುವುದು, ಕೊಳಕಾಗಿರುವ ಹಳೆಯ ಬಟ್ಟೆಗಳನ್ನ ಧರಿಸುವುದು, ಹೊಸ ಬಟ್ಟೆಗಳನ್ನು ಧರಿಸಲು ಅಸಲಿಗೆ ಮನಸ್ಸೇ ಬರುವುದಿಲ್ಲ. ಹೊರಗಡೆಯಿಂದ ಮನೆಗೆ ಬಂದಾಗ ಕೈಕಾಲು ಮುಖವನ್ನ ತೊಳೆಯುವುದಿಲ್ಲ, ಪಾದಗಳ ಹಿಮ್ಮಡಿಯನ್ನ ತೊಳೆಯುವುದಿಲ್ಲ, ಯಾವಾಗಲೂ ನಿದ್ದೆ ಬರುತ್ತಲೇ ಇರುತ್ತದೆ. ಯಾವುದೋ ಒಂದು ಕೆಟ್ಟ ಆಲೋಚನೆ ಮನಸ್ಸಿನ ಮೂಲೆಯಲ್ಲಿ ಮೆಲುಕು ಹಾಕುತ್ತಿರುತ್ತದೆ. ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಕುಟುಂಬ ಸದಸ್ಯರ ಜೊತೆ ಜಗಳವಾಡುತ್ತಿರುತ್ತಾರೆ. ಇವೆಲ್ಲವೂ ಕೂಡ ಮನೆಗೆ ಬಡತನ ಮತ್ತು ದರಿದ್ರ ಆವರಿಸುವ ಸೂಚನೆಗಳು. ಮನೆ ಯಜಮಾನ ಅಥವಾ ಮುಖ್ಯಸ್ಥ ಹಣೆಗೆ ಕುಂಕುಮವಾಗಲಿ, ಭಸ್ಮವಾಗಲಿ ಅಥವಾ ಚಂದನದ ಲೇಪನವನ್ನಾಗಲಿ ಸದಾಕಾಲ ಇಟ್ಟುಕೊಳ್ಳಬೇಕು. ದಿನಕ್ಕೊಂದು ಸಾರಿಯಾದರೂ ಆ ಭಗವಂತನಿಗೆ ಕೈ ಮುಗಿಯಬೇಕು. ಹಾಗೆಯೇ ಮನೆ ಯಜಮಾನಿ ತಮ್ಮ ಕೂದಲನ್ನು ಹರಡಿಕೊಂಡಿರದೆ ನೀಟಾಗಿ ಬಾಚಿಕೊಂಡಿರಬೇಕು. ಹಾಗೆಯೇ ಹಣೆಗೆ ಕುಂಕುಮವನ್ನ ಇಟ್ಟಿರಬೇಕು. ಅವರು ಈ ರೀತಿಯ ಪವಿತ್ರವಾದ ಕೆಲಸಗಳ ಮೇಲೆ ಶ್ರದ್ಧೆ ತೋರಿಸದೇ ಇದ್ದರೆ ಅಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಮನೆಯ ಹಿರಿಯರು ಹರಿದ ಬಟ್ಟೆಗಳನ್ನಾಗಲಿ ಕೊಳಕು ಬಟ್ಟೆಯನ್ನಾಗಲಿ ಧರಿಸಿ ಓಡಾಡುತ್ತಿದ್ದರೆ ಅದು ಕೂಡ ದಾರಿದ್ರ್ಯದ ಸೂಚನೆಯಾಗಿದೆ. ಮನೆಯಲ್ಲಿ ಒಂದು ಹೊತ್ತಾದರೂ ಒಲೆಯನ್ನ ಉರಿಸದೆ ಹೋಟೆಲ್ನಲ್ಲಾದರೂ ಅಥವಾ ಹೊರಗಡೆ ಫುಡ್ ಅನ್ನ ಆರ್ಡರ್ ಮಾಡಿಕೊಂಡು ತಿನ್ನುವುದು ಕೂಡ ದರಿದ್ರದ ಲಕ್ಷಣವಾಗಿದೆ. ಬೆಳಿಗ್ಗೆ ಸಮಯ ಅಥವಾ ಸಾಯಂಕಾಲದ ಸಂಧ್ಯಾ ಸಮಯದಲ್ಲಿ ಲಕ್ಷ್ಮೀ ದೇವಿ ಆಗಮಿಸುವ ಸಮಯವಾಗಿರುವುದರಿಂದ ಮನೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸುತ್ತಾ ಬೈದಾಡಿಕೊಳ್ಳುತ್ತಿದ್ದರೆ ಮನೆಯ ಬಾಗಿಲಿಗೆ ಬಂದಂತ ಲಕ್ಷ್ಮೀ ದೇವಿ ಹಾಗೆ ಹೊರಟು ಹೋಗುತ್ತಾರೆ. ಅದರ ಬದಲಾಗಿ ದರಿದ್ರ ಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾರೆ. ಮನುಷ್ಯನಿಗೆ ಕೆಟ್ಟ ಸಮಯ ಅಥವಾ ದಟ್ಟ ದಾರಿದ್ರ್ಯ ಶುರುವಾಗುವ ಮೊದಲು ಈಗ ಹೇಳುತ್ತಿರುವ ಕೆಲವು ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ನಿಮ್ಮ ಮನೆಗೆ ಕಷ್ಟ ಬರುವ ಸೂಚನೆಯಾಗಿ ಗೋವುಗಳು ನಿಮ್ಮ ಮನೆಯ ಬಳಿಗೆ ಬರುವುದಿಲ್ಲ, ಬದಲಾಗಿ ಬೇರೆ ದಾರಿಯಲ್ಲಿ ಹೋಗುತ್ತವೆ. ನಮ್ಮ ಹಿಂದೂ ಶಾಸ್ತ್ರ ಪುರಾಣಗಳ ಪ್ರಕಾರ ಗೋವುಗಳು ದೈವ ಸ್ವರೂಪವಾಗಿದ್ದಾವೆ. ಅವುಗಳಿಗೆ ಕಷ್ಟ ಬರುವುದು ಮೊದಲೇ ಗೊತ್ತಾಗಿರುತ್ತದೆ. ಯಾವ ಮನೆಯಲ್ಲಿ ಸದಾಕಾಲ ಕಲಹಗಳು ನಡೆಯುತ್ತಾ ಇರುತ್ತಾವೋ ಅಂತ ಮನೆಯಲ್ಲಿ ಗೋವುಗಳು ಆಹಾರ ತಿನ್ನುವುದಕ್ಕೆ ಇಷ್ಟಪಡುವುದಿಲ್ಲ. ಇದನ್ನು ಮನೆಗೆ ಬರುವ ಬಡತನದ ಸೂಚನೆ ಎಂದು ನಮ್ಮ ಹಿಂದೂ ಶಾಸ್ತ್ರಗಳು ಹೇಳುತ್ತವೆ. ಹಾಗೆಯೇ ನೀವು ಕಸ ಗುಡಿಸುವ ಪೊರಕೆ ಪದೇ ಪದೇ ಹಾಳಾಗುತ್ತಿದ್ದರೆ ಅಥವಾ ತುಂಡಾಗುತ್ತಿದ್ದರೆ ಅದು ಕೂಡ ಅಶುಭದ ಸೂಚನೆಯಾಗಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಿವೆ ಎಂದು, ದರಿದ್ರ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ವಾಸ್ತು ಪ್ರಕಾರವಾಗಿ ಹಾಲಿನ ಬಟ್ಟಲಾಗಲಿ ಅಥವಾ ಬೆಣ್ಣೆಯ ಬಟ್ಟಲಾಗಲಿ ಕೈಯಿಂದ ಪದೇ ಪದೇ ಜಾರುತ್ತಿದ್ದರೆ ಅದು ಕೂಡ ಅಶುಭವೆಂದು, ಅದು ಮುಂದೆ ಎದುರಾಗುತ್ತಿರುವ ಸಂಕಷ್ಟಗಳಿಗೆ ಸೂಚನೆ ಎಂದು ಹೇಳಲಾಗುತ್ತದೆ. ಪಕ್ಷಿಗಳು ನಿಮ್ಮ ಮನೆಯ ಮುಂದೆ ಬಂದು ಆಕಸ್ಮಿಕವಾಗಿ ಸಾವನ್ನಪ್ಪುತ್ತಿದ್ದರೆ, ಈ ಘಟನೆ ಮತ್ತೆ ಮತ್ತೆ ಮರುಕಳಿಸುತ್ತಿದ್ದರೆ ಅದು ಕೂಡ ಅಶುಭದ ಸೂಚನೆಯಾಗಿದೆ. ಹಾಗೆ ಸ್ನೇಹಿತರೆ, ನೀವೇನಾದರೂ ಭಗವಂತನನ್ನ ಪೂಜೆ ಮಾಡುವಾಗ ಪೂಜೆ ಸಾಮಗ್ರಿಗಳ ತಟ್ಟೆ ಯಾವುದಕ್ಕೂ ತಾಗದೆ ಆಗಾಗ ಪದೇ ಪದೇ ಕೆಳಗಡೆ ಜಾರಿ ಬೀಳುತ್ತಾ ಇದ್ದರೆ ಅದು ಅತ್ಯಂತ ಅಶುಭದ ಸೂಚಕವಾಗಿ ಕೇಡಿನ ಸಂಕೇತವಾಗಿದೆ. ಇದು ಮನೆಯಲ್ಲಿ ಮುಂದೆ ನಡೆಯುವ ಕೆಟ್ಟ ಘಟನೆಗಳ ಸೂಚಕವಾಗಿದೆ. ಹಾಗೆಯೇ ಕುಟುಂಬ ಸದಸ್ಯರ ನಡುವೆ ವಿನಾಕಾರಣ ಸುಖ ಸುಮ್ಮನೆ ಕಲಹಗಳು ಜಗಳಗಳು ನಡೆಯುತ್ತಾ ಇದ್ದರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳವಾಡುತ್ತಾ ಕೋಪ ಮಾಡಿಕೊಳ್ಳುತ್ತಿದ್ದರೆ ಇದು ಕೂಡ ನಿಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳ ಸಂಕೇತವಾಗಿದೆ. ಇಂಥ ಸಮಯದಲ್ಲಿ
ನೀವು ತುಂಬಾ ತಾಳ್ಮೆಯಿಂದಿದ್ದರೆ ಮುಂದೆ ಆಗುವ ಅನಾಹುತಗಳನ್ನ ಖಂಡಿತವಾಗಿಯೂ ತಪ್ಪಿಸಬಹುದು. ಮನೆಯಲ್ಲಿ ಹಾಲು ಅಥವಾ ಉಪ್ಪು ಪದೇ ಪದೇ ಕೆಳಗಡೆ ಬೀಳುತ್ತಿದ್ದರೆ ಇದು ಕೂಡ ಅಶುಭವಾಗಿದ್ದು ಮುಂದೆ ಕೆಲವು ಸಮಸ್ಯೆಗಳು ಎದುರಾಗುತ್ತಿದ್ದವೆ ಎಂದು ಸೂಚನೆಯನ್ನ ನೀಡುತ್ತಿದ್ದಾವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಮನೆ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅಡುಗೆ ಕೋಣೆಗೆ ಮಾತ್ರ ವಿಶೇಷವಾದ ಸ್ಥಾನವಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತಾಯಿ ಲಕ್ಷ್ಮೀ ದೇವಿ, ತಾಯಿ ಅನ್ನಪೂರ್ಣೇಶ್ವರಿ ಅಡುಗೆ ಕೋಣೆಯಲ್ಲಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಅಂತಹ ಅಡುಗೆ ಕೋಣೆಯನ್ನ ಸದಾಕಾಲ ಶುಚಿಯಾಗಿಟ್ಟುಕೊಳ್ಳುವುದರಿಂದ ಅಲ್ಲಿ ತಾಯಿ ಲಕ್ಷ್ಮೀ ದೇವಿ ನೆಲೆಸುವುದು ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿಯೊಂದಿಗೆ ವೃದ್ಧಿಯಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಕೋಣೆಗೆ ಸಂಬಂಧಪಟ್ಟಂತೆ ಕೆಲವು ವಿಶೇಷ ಸೂಚನೆಗಳನ್ನು ಅನುಸರಿಸಿದರೆ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾಕಾಲ ಕುಟುಂಬದ ಮೇಲೆ ಇರುತ್ತದೆ. ಆದ್ರೆ ಅಡುಗೆ ಕೋಣೆಯಲ್ಲಿ ಮಾಡುವ ಕೆಲವು ತಪ್ಪು ಕೆಲಸಗಳು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗಬಹುದು. ಇದರಿಂದ ನಿಮ್ಮ ಮನೆಯಲ್ಲಿ ಬಡತನ ನೆಲೆಸುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಈ ರೀತಿಯ ತಪ್ಪು ಕೆಲಸಗಳನ್ನ ಮಾಡಬಾರದು. ಅವುಗಳು ಯಾವುವು ಅಂದ್ರೆ ಅಡುಗೆ ಮನೆಯಲ್ಲಿ ಊಟ ಮಾಡಬಾರದು, ಚಪ್ಪಲಿ ಅಥವಾ ಶೂಗಳನ್ನ ಧರಿಸಿ ಅಡುಗೆ ಮನೆಗೆ ಹೋಗಬಾರದು. ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ. ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಕೋಣೆಯಲ್ಲಿ ದೇವರ ಮಂದಿರವನ್ನು ನಿರ್ಮಿಸಬಾರದು. ಹಾಗೆಯೇ ದೇವರ ಫೋಟೋವನ್ನು ಕೂಡ ಇಡಬಾರದು. ಏಕೆಂದರೆ ಅಡುಗೆ ಮನೆಯಲ್ಲಿ ಮಾಂಸಾಹಾರವನ್ನು ತಯಾರಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಶುಚಿಯಾಗಿರದ ವಸ್ತುಗಳ ಜೊತೆ ಸದ್ದುಗದ್ದಲ ಇರುತ್ತದೆ. ಆದ್ದರಿಂದ ಇಂತಹ ಸ್ಥಳಗಳಲ್ಲಿ ದೇವರನ್ನ ಪೂಜಿಸುವುದು ಸೂಕ್ತವಲ್ಲ. ಒಂದು ವೇಳೆ ವಾಸ್ತುಶಾಸ್ತ್ರವನ್ನು ವಿರೋಧಿಸಿ ಅದನ್ನು ಮುಂದುವರಿಸಿದರೆ ನಿಮ್ಮ ಮನೆಗೆ ಬಡತನ ಆವರಿಸಿಕೊಳ್ಳುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗೆಯೇ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಮತ್ತು ಕೊಳಕು ಪಾತ್ರೆಗಳನ್ನ ತೊಳೆಯದೆ ಹಾಕಿ ಬಿಟ್ಟರೆ ಆಗಲೂ ಸಹ ನಿಮ್ಮ ಮನೆಗೆ ಬಡತನ ಆವರಿಸಿಕೊಳ್ಳುತ್ತದೆ. ಆಗಾಗ ನಿಮ್ಮ ಮನೆಯ ಅಡುಗೆ ಕೋಣೆಯನ್ನ ಶುಚಿ ಮಾಡುತ್ತಿರಬೇಕು. ಸ್ನೇಹಿತರೆ, ಅದೇ ರೀತಿ ನಿಮ್ಮ ಅಡುಗೆ ಕೋಣೆಯ ಮುಂಭಾಗದಲ್ಲಿ ಸ್ನಾನದ ಗೃಹವನ್ನು ಎಂದಿಗೂ ನಿರ್ಮಿಸಬಾರದು. ಅಡುಗೆ ಕೋಣೆ ಮತ್ತು ಬಾತ್ರೂಮ್ ಮುಖಾಮುಖಿಯಾಗಿರುವುದರಿಂದ ವಾಸ್ತು ದೋಷ ಸೃಷ್ಟಿಯಾಗುತ್ತದೆ. ಇದು ನಿಮ್ಮ ಮನೆಯಲ್ಲಿ ದುಡ್ಡಿನ ಕೊರತೆ ಸೃಷ್ಟಿಯಾಗುವುದಕ್ಕೆ ಕಾರಣವಾಗುತ್ತದೆ. ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದರೆ ನಿಮ್ಮ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ನಗುವ ಸಂದರ್ಭದಲ್ಲೂ ಕೂಡ ನಗದೆ ನಿರ್ಲಕ್ಷ್ಯೆಯನ್ನು ತೋರಿಸುತ್ತಾರೆ. ಸದಾಕಾಲ ಮಂಕಾಗಿರುತ್ತಾರೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತನ್ನ ಕೇಳುವುದಿಲ್ಲ. ಹಠಮಾರಿತನ ಹೆಚ್ಚಾಗುತ್ತದೆ. ಹಾಗೆಯೇ ನಿಮ್ಮ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೀಡಾಗುತ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ತಿಂಡಿ ತಿನಿಸುಗಳಾಗಲಿ ತುಂಬಾ ದಿನ ಬಾಳಿಕೆ ಬರದೆ ಕೆಟ್ಟು ಹೋಗುತ್ತಿರುತ್ತವೆ. ಹಾಲು ಕಾಯಿಸುವಾಗ ಅದು ಪದೇ ಪದೇ ಒಡೆದು ಹೋಗುತ್ತದೆ. ನೀವು ಮಾಡುತ್ತಿರುವ ಅಡುಗೆ ಸೀದು ಹೋಗುತ್ತಿರುತ್ತದೆ. ಟೋಟಲ್ ಆಗಿ ನಿಮ್ಮ ಮನೆಯ ವಾತಾವರಣವೇ ಸರಿ ಇರುವುದಿಲ್ಲ. ಕಾರಣವಿಲ್ಲದೆ ಅಳುತ್ತಿರುತ್ತೀರಾ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿರುವುದೇ ಕಾರಣವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಕೂಡ ಇಂತಹ ಸೂಚನೆಗಳೇ ಕಾಣಿಸಿಕೊಳ್ಳುತ್ತಿದ್ದರೆ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ. ಸ್ನೇಹಿತರೆ, ಹೆಣ್ಣು ಮಕ್ಕಳಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್, ಆದಷ್ಟು ನಿಮ್ಮ ಮನೆಯನ್ನ ಶುಚಿಯಾಗಿಟ್ಟುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ. ಹಾಳಾಗಿರುವ ಅಥವಾ ಉಪಯೋಗವಿಲ್ಲದ ವಸ್ತುಗಳನ್ನ ತೆಗೆದುಹಾಕಿ. ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನ ಆಗಾಗ ಶುಚಿಗೊಳಿಸಿ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಸಂಧ್ಯಾ ಸಮಯದಲ್ಲಿ ನಿಮ್ಮ ಮನೆಯ ಆವರಣವನ್ನ ಶುಚಿಗೊಳಿಸಿ ಮತ್ತು ಮುಂಜಾನೆ ಎದ್ದಾಗ ನಿಮ್ಮ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನ ಹಾಕಿ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜೆಯನ್ನ ಮಾಡಿ. ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ನೆಲ ಒರೆಸುವಾಗ ಉಪ್ಪು ಮತ್ತು ಅರಿಶಿಣವನ್ನ ಹಾಕಿ ನೆಲವನ್ನ ಒರೆಸಬೇಕು. ಮನೆಯಲ್ಲಿ ಯಾವಾಗಲೂ ದೇವರ ನಾಮವನ್ನ ಜಪ ಮಾಡಬೇಕು. ಪೂಜೆ ಮಾಡುವಾಗ ಮತ್ತು ಪೂಜೆಯ ನಂತರ ಮನೆಯಲ್ಲಿ ಧೂಪ ಹಾಕಬೇಕು. ಆ ಧೂಪವನ್ನು ಮನೆಯ ಪ್ರತಿ ಮೂಲೆ ಮೂಲೆಗೂ ತೋರಿಸಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಾಗುವ ಬದಲಾವಣೆಗಳನ್ನ ನೀವೇ ಗಮನಿಸಬಹುದು. ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುತ್ತದೆ. ನಿಮ್ಮ ಮಕ್ಕಳು ಆಟ ಮಾಡದೆ ಹೇಳಿದ ಮಾತನ್ನ ಕೇಳುತ್ತಾರೆ. ಸ್ನೇಹಿತರೆ, ನಿಮಗೆ ಸಾಧ್ಯವಾದರೆ ವಾರಕ್ಕೆ ಒಂದು ಸಾರಿಯಾದರೂ ಗೋಮೂತ್ರವನ್ನ ಮನೆಗೆ ಸಿಂಪಡಿಸಿ. ಮನೆಯನ್ನು ಕತ್ತಲಾಗಿ ಇಡಬೇಡಿ. ಸೂರ್ಯನ ಬೆಳಕು ಮನೆಯ ಒಳಗೆ ಬೀಳುವಂತೆ ನೋಡಿಕೊಳ್ಳಬೇಕು. ಹಬ್ಬ ಹರಿದಿನಗಳನ್ನ ಸಂಪ್ರದಾಯದಂತೆ ಹಿರಿಯರ ಸೂಚನೆ ಮೇರೆಗೆ ಆಚರಿಸಬೇಕು. ಹರಿದು ಹೋದ ಮತ್ತು ಕೊಳಕು ಬಟ್ಟೆಗಳನ್ನ ಧರಿಸಬೇಡಿ. ಆದಷ್ಟು ಶುಭ್ರವಾಗಿರುವ ಬಟ್ಟೆಗಳನ್ನು
ಬಟ್ಟೆಗಳನ್ನ ಧರಿಸಿರಿ. ಹೀಗೆ ಮಾಡುವ ಸುಲಭ ರೀತಿಯ ಪರಿಹಾರಗಳೇ ನಿಮ್ಮ ಬಡತನವನ್ನ ದೂರ ಮಾಡುತ್ತದೆ. ಅದು ದರಿದ್ರ ಲಕ್ಷ್ಮಿ ನಿಮ್ಮ ಮನೆಗೆ ಬರದಂತೆ ತಡೆಯುತ್ತದೆ. ಸ್ನೇಹಿತರೆ, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.